ವೀಕ್ಷಕರೇ ನಮಸ್ಕಾರ. ನಾನು ವೇಣುಗಣಪತಿ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅತಿವೃಷ್ಟಿಯಿಂದಾದ ಬೆಳೆ ನಷ್ಟಕ್ಕೆ ಶೀಘ್ರವೇ ಪರಿಹಾರ, ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್. ತೀಸ್ತಾ ನದಿ ನೀರು ಒಪ್ಪಂದದ ತೊಡಕುಗಳನ್ನು ಸರಿ ಮಾಡಿಕೊಳ್ಳಲು ಭಾರತಕ್ಕೆ ಕರೆ ನೀಡಿದ ಬಾಂಗ್ಲಾದೇಶ. ವಿದೇಶದಲ್ಲಿ ಹೆಚ್ಚಿದ ಬಾಸುಮತಿ ಬೇಡಿಕೆ, ರೈತರಿಗೆ ಇದು ಸಿಹಿ ಸುದ್ದಿ. ಜೀನ್ ಸರಿಪಡಿಸಿದ ಎಂಬ್ರಿಯೋ ತಂತ್ರಜ್ಞಾನವನ್ನು ಬಳಸಲು ನಿರ್ಧರಿಸಿದ NDRI. ಯಶಸ್ವಿಯಾಗಿ ಜರುಗಿದ ಬೃಹತ್ ಎಣ್ಣೆ ತಾಳೆ ನಾಟಿ ಅಭಿಯಾನ. ಕೊಟ್ಟ ಮಾತಿನಂತೆ ಸಮಿತಿ ರಚಿಸಿದ ಸರ್ವೋಚ್ಚ ನ್ಯಾಯಾಲಯ, ಪ್ರತಿಭಟನೆ ಕೈಬಿಡುವಂತೆ ರೈತರಿಗೆ ಆದೇಶ. ಇದೀಗ ವಾರ್ತೆಗಳ ವಿವರ. ಅತಿವೃಷ್ಟಿಯಿಂದಾದ ಬೆಳೆ ನಷ್ಟಕ್ಕೆ ಶೀಘ್ರವೇ ಪರಿಹಾರ, ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿ ಅಪಾರ ಬೆಳೆ ನಷ್ಟ ಉಂಟಾಗಿದ್ದನ್ನು ನಾವು ಈಗಾಗಲೇ ತಿಳಿಸಿದ್ದೆವು. ಸದ್ಯಕ್ಕೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದಲ್ಲಿ ನೆರೆಯ ಪರಿಸ್ಥಿತಿ ಇಳಿಮುಖವಾಗಿದ್ದು ಮಳೆ ಮುಂದುವರೆದಿದೆ. ನೆರೆ ಬಾಧಿತ ಜಿಲ್ಲೆಗಳಿಗೆ ಭೇಟಿ ನೀಡಿ ರೈತರಿಗೆ ಸಾಂತ್ವನ ಹೇಳುತ್ತಿರುವ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಶುಕ್ರವಾರ ಮಾಧ್ಯಮದವರೊಂದಿಗೆ ಮಾತನಾಡಿ, ತಮ್ಮ ಈ ಭೇಟಿಯಲ್ಲಿ ಪ್ರವಾಹದಿಂದ ರೈತರಿಗೆ ಬಹು ನಷ್ಟವಾಗಿದ್ದನ್ನು ಗಮನಿಸಿದ್ದಾಗಿ, ಬೆಳೆ ನಷ್ಟಕ್ಕೆ ಶೀಘ್ರವಾಗಿ ಪರಿಹಾರವನ್ನು ಒದಗಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿರುವುದಾಗಿ ತಿಳಿಸಿದರು. ಶುಕ್ರವಾರ ಕೃಷ್ಣಾ ಜಿಲ್ಲೆಯ ಕೇಸರಪಲ್ಲಿ ಊರಿನಲ್ಲಿ ರೈತರೊಂದಿಗೆ ಮಾತನಾಡಿದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್, ಅತಿವೃಷ್ಟಿಯ ಈ ಪರಿಸ್ಥಿತಿ ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿಯಲಿದ್ದು ರೈತರು ಆತ್ಮವಿಶ್ವಾಸದಿಂದ ಇರಬೇಕೆಂದು ಕೇಳಿಕೊಂಡರು. ಜೊತೆಗೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಶ್ರೀ ಚಂದ್ರಬಾಬು ನಾಯ್ಡು ಅವರು ರಾಜ್ಯದ ರೈತರ ಏಳ್ಗೆಗೆ ಕೆಲಸ ಮಾಡಲು ಯಾವಾಗಲೂ ಸಿದ್ಧವಿರುವುದಾಗಿ, ನೆರೆ ಪರಿಹಾರವನ್ನು ಆದಷ್ಟು ಬೇಗ ರೈತರಿಗೆ ತಲುಪಿಸಲಾಗುವುದು ಎಂದು ಭರವಸೆಯನ್ನು ನೀಡಿದರು. ತೀಸ್ತಾ ನದಿ ನೀರು ಒಪ್ಪಂದದ ತೊಡಕುಗಳನ್ನು ಸರಿ ಮಾಡಿಕೊಳ್ಳಲು ಭಾರತಕ್ಕೆ ಕರೆ ನೀಡಿದ ಬಾಂಗ್ಲಾದೇಶ. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರವು ಬಹು ವರ್ಷಗಳಿಂದ ಎರಡೂ ದೇಶದ ನಡುವೆ ಹಗ್ಗಜಗ್ಗಾಟದ ವಿಷಯವಾಗಿರುವ ತೀಸ್ತಾ ನದಿ ನೀರು ಹಂಚಿಕೆ ವಿಚಾರವನ್ನು ಅತಿ ಶೀಘ್ರವಾಗಿ ಅಂತಾರಾಷ್ಟ್ರೀಯ ನೀರು ಹಂಚಿಕೆ ನಿಯಮದಂತೆ ಪರಿಹರಿಸಿಕೊಳ್ಳಲು ಭಾರತದ ಸರ್ಕಾರವನ್ನು ಆಹ್ವಾನಿಸಿದೆ. ಹಿಮಾಲಯದಲ್ಲಿ ಹುಟ್ಟಿ ಸಿಕ್ಕಿಂ, ಪಶ್ಚಿಮ ಬಂಗಾಳದಲ್ಲಿ ಹರಿದು ಬಾಂಗ್ಲಾದೇಶದ ಮೂಲಕ ಬೆಂಗಾಳಕೊಲ್ಲಿ ಸಮುದ್ರವನ್ನು ಸೇರುವ ನದಿ ತೀಸ್ತಾ. ಈ ನದಿಗೆ ಅಡ್ಡವಾಗಿ ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನಲ್ಲಿ ಹಲವಾರು ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ. ಈ ಅಣೆಕಟ್ಟುಗಳಿಂದ ಬಾಂಗ್ಲಾದೇಶಕ್ಕೆ ಡಿಸೆಂಬರ್ನಿಂದ ಮೇವರೆಗೆ ಎಷ್ಟು ನೀರು ಹರಿಸಬೇಕು ಎನ್ನುವುದೇ ಈಗ ಎರಡೂ ದೇಶಗಳ ಮುಂದಿರುವ ಸಮಸ್ಯೆಯಾಗಿದೆ. 1951ರಲ್ಲೇ ಬಾಂಗ್ಲಾದೇಶ ಆಗಿನ್ನೂ ಪೂರ್ವ ಪಾಕಿಸ್ತಾನವಾಗಿದ್ದಾಗಲೇ ತೀಸ್ತಾ ನದಿ ನೀರು ಹಂಚಿಕೆಯ ಬಗ್ಗೆ ಮಾತುಕತೆ ಶುರುವಾಗಿತ್ತು. 1972ರಲ್ಲಿ ಎರಡೂ ದೇಶಗಳ ಒಪ್ಪಂದದ ಪ್ರಕಾರ ತೀಸ್ತಾ ನದಿಯ 39% ನೀರನ್ನು ಭಾರತವು, 36% ನೀರನ್ನು ಬಾಂಗ್ಲಾದೇಶವು ಉಪಯೋಗಿಸಿಕೊಳ್ಳತಕ್ಕದ್ದು ಎಂಬ ನಿರ್ಧಾರಕ್ಕೆ ಬರಲಾಗಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ಈ ಒಪ್ಪಂದದಲ್ಲಿ ಹಲವಾರು ಬದಲಾವಣೆಗಳು ನಡೆದಿದ್ದು, ಸದ್ಯಕ್ಕೆ ತೀಸ್ತಾ ನದಿಯ 42.5% ನೀರನ್ನು ಭಾರತವು ವಿದ್ಯುತ್ ತಯಾರಿಕೆಗೆ ಮತ್ತು ಕೃಷಿಗೆ ಉಪಯೋಗಿಸಿಕೊಂಡರೆ, 37.5% ನೀರನ್ನು ಬಾಂಗ್ಲಾದೇಶ ಮುಖ್ಯವಾಗಿ ಕೃಷಿಗೆ ಉಪಯೋಗಿಸುತ್ತಿದೆ. ಅಂತಾರಾಷ್ಟ್ರೀಯ ನಿಯಮದ ಪ್ರಕಾರ ತನಗೆ ತೀಸ್ತಾ ನದಿಯ 50% ನೀರು ಬೇಕು ಎನ್ನುವುದು ಬಾಂಗ್ಲಾದೇಶದ ವಾದ. ಇದೇ ವಾದ ವಿವಾದ ಇನ್ನೂ ಕೂಡ ಮುಂದುವರೆದಿದ್ದು, ಇದುವರೆಗೂ ಸಹ ಎರಡೂ ಸರ್ಕಾರ ಯಾವುದೇ ಒಮ್ಮತಕ್ಕೆ ಬರಲು ಸಾಧ್ಯವಾಗಿಲ್ಲ. ಇದೀಗ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿರುವ ಮೊಹಮ್ಮದ್ ಯೂನಸ್ ತೀಸ್ತಾ ನದಿಯ ನೀರು ಹಂಚಿಕೆಯಲ್ಲಿರುವ ಭಿನ್ನಾಭಿಪ್ರಾಯವನ್ನು ಸರಿಪಡಿಸಿಕೊಳ್ಳಲು ಭಾರತ ಸರ್ಕಾರವನ್ನು ಮಾತುಕತೆಗೆ ಆಹ್ವಾನಿಸಿದ್ದಾರೆ. ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ತೀಸ್ತಾ ನದಿ ನೀರು ಹಂಚಿಕೆಯ ವಿಷಯ ಈಗಲಾದರೂ ಒಂದು ದಡ ಸೇರಲಿದೆಯಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ವಿದೇಶದಲ್ಲಿ ಹೆಚ್ಚಿದ ಬಾಸುಮತಿ ಬೇಡಿಕೆ, ರೈತರಿಗೆ ಇದು ಸಿಹಿ ಸುದ್ದಿ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಬಾಸುಮತಿ ಬೇಡಿಕೆ ಮತ್ತು ರಫ್ತು ಗಣನೀಯವಾಗಿ ಏರಿಕೆಯಾಗಿದ್ದು, ಬಾಸುಮತಿ ಬೆಳೆಯುವ ರೈತರಿಗೆ ಮತ್ತು ದೇಶದ GDPಗೆ ಇದು ಬಹು ಸಹಕಾರಿಯಾಗಲಿದೆ ಎನ್ನಲಾಗಿದೆ. ಈ ವರ್ಷದ ಏಪ್ರಿಲ್ನಿಂದ ಜುಲೈವರೆಗೆ ಸುಮಾರು $2.3 ಬಿಲಿಯನ್ ಅಮೆರಿಕನ್ ಡಾಲರ್ ಮೊತ್ತದ ಬಾಸುಮತಿ ಅಕ್ಕಿ ರಫ್ತಾಗಿದ್ದು, ಇದು ಕಳೆದ ವರ್ಷಕ್ಕೆ ಹೋಲಿಸಿದರೆ 15% ಹೆಚ್ಚು. ಇಷ್ಟಾದರೂ ಸಹ ವಿದೇಶದಲ್ಲಿ ಬಾಸುಮತಿ ಅಕ್ಕಿಯ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದ್ದು, ಮುಂಬರಲಿರುವ ದಿನಗಳಲ್ಲಿ ರಫ್ತಿನ ಪ್ರಮಾಣ ಇನ್ನೂ ಹೆಚ್ಚಲಿದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಈ ಹಿಂದೆ ಬಾಸುಮತಿಯ ಹೆಸರಿನಲ್ಲಿ ಬಾಸುಮತಿ ಅಲ್ಲದ ಅಕ್ಕಿಯನ್ನ ಆಫ್ರಿಕಾದ ಕೆಲ ದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ ಎನ್ನುವ ಪುಕಾರು ಎದ್ದಿತ್ತು. ಈ ಅವ್ಯವಹಾರಗಳನ್ನು ತಡೆಯಲು ಅಪೇಡಾ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು, ಸದ್ಯದ ಮಟ್ಟಿಗೆ ಕೇವಲ ಅಮೆರಿಕ, ಇರಾನ್, ಇರಾಕ್ ಮತ್ತು ಸೌದಿ ಅರೇಬಿಯಾ ದೇಶಗಳು ಮಾತ್ರ ಭಾರತದಿಂದ ಬಾಸುಮತಿ ಅಕ್ಕಿಯನ್ನು ಆಮದು ಮಾಡಿಕೊಳ್ಳುತ್ತಿವೆ. ಆ ದೇಶಗಳಲ್ಲಿಯೇ ಈಗ ಬಾಸುಮತಿಗೆ ಅದ್ಭುತ ಬೇಡಿಕೆ ಬಂದಿದ್ದು, ಬಾಸುಮತಿ ಕೊಯ್ಲಿನ ಸಮಯದಲ್ಲಿ ಬಂಪರ್ ಬೆಲೆಯ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಮಹದಾಯಿ ನೀರಿನ ವಿಷಯ, ಪ್ರಧಾನಿ ಮೊರೆ ಹೋದ ಕರ್ನಾಟಕ ಸರ್ಕಾರ. ಮಹದಾಯಿ ನದಿಯಿಂದ ಕಳಸಾ ಮತ್ತು ಬಂಡೂರಿ ನಾಲೆಗೆ ನೀರು ಹರಿಸುವ ಕುರಿತು 1980ರಿಂದ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ ಭಿನ್ನಾಭಿಪ್ರಾಯ ಇದ್ದು,
ಇದೀಗ ಕರ್ನಾಟಕ ಸರ್ಕಾರ ಸರ್ವಪಕ್ಷಗಳ ನಿಯೋಗವೊಂದನ್ನು ರಚಿಸಿ ಈ ವಿಷಯದ ಬಗ್ಗೆ ಪ್ರಧಾನಿಯೊಂದಿಗೆ ಚರ್ಚಿಸಲು ನಿರ್ಧರಿಸಿದೆ. ಸೆಂಟ್ರಲ್ ವೈಲ್ಡ್ ಲೈಫ್ ಬೋರ್ಡ್ ತನ್ನ 79ನೇ ಮೀಟಿಂಗಿನಲ್ಲಿ ಅರಣ್ಯ ನಾಶದ ಕಾರಣವೊಡ್ಡಿ ಮಹದಾಯಿ ಯೋಜನೆಗೆ ಅನುಮತಿಯನ್ನ ಕೊಡದಿರಲು ನಿರ್ಧರಿಸಿತ್ತು. ಆದರೆ ಇದೇ ಸೆಂಟ್ರಲ್ ವೈಲ್ಡ್ ಲೈಫ್ ಬೋರ್ಡ್ ಗೋವಾ ರಾಜ್ಯದಲ್ಲಿ 435 ಎಕರೆ ಅರಣ್ಯವನ್ನು ಕಡಿದು ಮಾಡುತ್ತಿರುವ ವಿದ್ಯುತ್ ಪ್ರಾಜೆಕ್ಟಿಗೆ ಅನುಮತಿಯನ್ನು ನೀಡಿರುವುದು ರಾಜ್ಯ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದೆ. CWLBಯ ಈ ಭೇದಭಾವ ನೀತಿಯನ್ನ ಕೇಂದ್ರದ ಗಮನಕ್ಕೆ ತರಲು ಮತ್ತು ಮಹದಾಯಿ ಯೋಜನೆಗೆ ಕೇಂದ್ರದ ಅನುಮತಿಯನ್ನು ಪಡೆಯಲು ಕರ್ನಾಟಕ ಸರ್ಕಾರ ಎಲ್ಲ ಪಕ್ಷದ ನೀತಿ ಆಯೋಗವೊಂದನ್ನು ರಚಿಸಲು ನಿರ್ಧರಿಸಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಶ್ರೀ HK ಪಾಟೀಲ್ ತಿಳಿಸಿದರು. ಜೀನ್ ಸರಿಪಡಿಸಿದ ಎಂಬ್ರಿಯೋ ತಂತ್ರಜ್ಞಾನವನ್ನು ಬಳಸಲು ನಿರ್ಧರಿಸಿದ NDRI ಪ್ರತಿಕೂಲ ವಾತಾವರಣದಲ್ಲೂ ಸಹ ಉತ್ತಮ ಹಾಲು ಕೊಡುವ ಹೈನುರಾಸುಗಳನ್ನು ತಯಾರಿಸಲು ಜೀನ್ ಎಡಿಟೆಡ್ ಎಂಬ್ರಿಯೋಗಳನ್ನು ಬಾಡಿಗೆ ತಾಯಿ ಹಸುವಿಗೆ ನೀಡುವ ತಂತ್ರಜ್ಞಾನವನ್ನು ಬಳಸಲು ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಿರ್ಧರಿಸಿದೆ. ಭಾರತದಲ್ಲಿ ಈಗ ಸದ್ಯಕ್ಕೆ ಉತ್ತಮ ಹಾಲಿನ ಇಳುವರಿ ಕೊಡುತ್ತಿರುವ ಹಸುಗಳು ಪ್ರತಿಕೂಲ ವಾತಾವರಣ ಅಥವಾ ಅಧಿಕ ತಾಪಮಾನವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿಲ್ಲ. ದೇಶೀಯ ತಳಿಗಳ ಜೊತೆ ಕ್ರಾಸ್ ಮಾಡಲಾದ ಅಡ್ಡ ತಳಿಗಳಲ್ಲೂ ಸಹ ಅಧಿಕ ತಾಪಮಾನದಲ್ಲಿ ಹಾಲು ಕಡಿಮೆ ಆಗುವ ತೊಂದರೆ ಇದೆ. ಈ ಸಮಸ್ಯೆಯನ್ನು ಹೋಗಲಾಡಿಸಿ ಅಧಿಕ ತಾಪಮಾನದಲ್ಲೂ ಸಹ ಹೆಚ್ಚು ಹಾಲು ಕೊಡುವ ಹಾಗೆ ಮಾಡಲು ಜೀನ್ ಸರಿ ಮಾಡಿದ ಎಂಬ್ರಿಯೋವನ್ನು ಸರೋಗೇಟ್ ಹೆಣ್ಣು ಹಸುವಿಗೆ ಕೊಡಲಾಗುತ್ತದೆ. ಕುಲಾಂತರಿ ತಂತ್ರಜ್ಞಾನದಲ್ಲಿ ಧಾತು ಅಥವಾ ಜೀನನ್ನು ಬದಲಿಸಲಾಗುತ್ತದೆ. ಆದರೆ ಜೀನ್ ಎಡಿಟಿಂಗ್ ತಂತ್ರಜ್ಞಾನದಲ್ಲಿ ಧಾತುವಿನ ಕೇವಲ ಕೆಲ ಕಣಗಳಷ್ಟನ್ನೇ ಬದಲಾಯಿಸುತ್ತಾರೆ. ಇನ್ನು ಇಲ್ಲಿನ ವಿಷಯಕ್ಕೆ ಬರುವುದಾದರೆ ತಾಪಮಾನ ಅಸಹಿಷ್ಣು ಜೀನ್ ಕಣವನ್ನು ಬದಲಿಸಿ NDRI ತಾಪಮಾನ ಬದಲಾವಣೆಯನ್ನು ಸಹಿಸಿಕೊಳ್ಳುವ ಕಣವನ್ನು ಜೀನ್ಗೆ ಸೇರಿಸಲಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಹವಾಮಾನ ಬದಲಾವಣೆಯಾದರೂ ಸಹ ಉತ್ತಮವಾಗಿ ಹಾಲು ಕೊಡುವ ಹಸುಗಳನ್ನು ಪಡೆಯಬಹುದು ಎಂದು ಆಶಿಸಲಾಗಿದೆ. ಯಶಸ್ವಿಯಾಗಿ ಜರುಗಿದ ಬೃಹತ್ ಎಣ್ಣೆ ತಾಳೆ ನಾಟಿ ಅಭಿಯಾನ. ರಾಷ್ಟ್ರೀಯ ಎಣ್ಣೆ ತಾಳೆ ಬೆಳೆ ಮಿಷನ್ನ ಅಡಿಯಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಎಣ್ಣೆ ತಾಳೆ ಪ್ಲಾಂಟೇಶನ್ ಡ್ರೈವ್ ಬಹು ಯಶಸ್ವಿಯಾಗಿ ನೆರವೇರಿದ್ದು ಸುಮಾರು 15 ರಾಜ್ಯಗಳ 30,000 ಎಕರೆ ಜಾಗದಲ್ಲಿ 17 ಲಕ್ಷ ಎಣ್ಣೆ ತಾಳೆ ಗಿಡಗಳನ್ನು ನೆಡಲಾಗಿದೆ. ಜುಲೈ 15ಕ್ಕೆ ಶುರುವಾಗಿದ್ದ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಇದುವರೆಗೂ ಸುಮಾರು 10,000ಕ್ಕಿಂತ ಹೆಚ್ಚಿನ ರೈತರು ಪಡೆದಿದ್ದು ಭಾರತ ಎಣ್ಣೆಕಾಳು ಬೆಳೆಗಳಲ್ಲಿ ಆತ್ಮನಿರ್ಭರತೆ ಸಾಧಿಸಲು ಇದು ನೆರವಾಗುತ್ತದೆ ಎನ್ನಲಾಗಿದೆ. ಎಣ್ಣೆ ತಾಳೆಯ ಸಂಸ್ಕರಣೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಪತಂಜಲಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್, ಗೋದ್ರೇಜ್ ಅಗ್ರೋವೆಟ್ ಮತ್ತು 3F ಕಂಪನಿಗಳು ಈ ಡ್ರೈವ್ ಅನ್ನು ಆಯೋಜಿಸಿದ್ದವು. ಈ ಅಭಿಯಾನದಲ್ಲಿ ರೈತರಿಗೆ ಎಣ್ಣೆ ತಾಳೆಯ ಬಗ್ಗೆ ಮಾಹಿತಿ ನೀಡುವುದು, ನಾಟಿ ಉತ್ಸವ, ವರ್ಕ್ಶಾಪ್ ಆಯೋಜಿಸುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಅಭಿಯಾನ ಸೆಪ್ಟೆಂಬರ್ 15ರ ತನಕ ಮುಂದುವರಿಯಲಿದ್ದು ಇನ್ನೂ ಹೆಚ್ಚಿನ ರೈತರು ಹೆಚ್ಚಿನ ಜಾಗದಲ್ಲಿ ಎಣ್ಣೆ ತಾಳೆಯನ್ನು ಬೆಳೆಯುವ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಕೊಟ್ಟ ಮಾತಿನಂತೆ ಸಮಿತಿ ರಚಿಸಿದ ಸರ್ವೋಚ್ಚ ನ್ಯಾಯಾಲಯ ಪ್ರತಿಭಟನೆ ಕೈಬಿಡುವಂತೆ ರೈತರಿಗೆ ಆದೇಶ. ಕೃಷಿ ನೀತಿಯ ವಿರುದ್ಧ ಪಂಜಾಬ್ ಮತ್ತು ಹರಿಯಾಣದ ರೈತರು ಹೋರಾಡುತ್ತಿರುವ ವಿಷಯವನ್ನು ನಾವು ಈಗಾಗಲೇ ತಿಳಿಸಿದ್ದೆವು. ಪ್ರತಿಭಟನೆ ತೀವ್ರವಾಗಿ ರೈತರು ಶಂಭು ಬಾರ್ಡರ್ ಅನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದರು. ಈ ಸಮಸ್ಯೆಯನ್ನು ಬಗೆಹರಿಸಲು ಪರಿಸ್ಥಿತಿಯನ್ನು ತಿಳಿಯಾಗಿಸಲು ಸರ್ವೋಚ್ಚ ನ್ಯಾಯಾಲಯ ಸಮಿತಿಯೊಂದನ್ನು ರಚಿಸುತ್ತೇವೆ ಎನ್ನುವ ಭರವಸೆಯನ್ನು ನೀಡಿತ್ತು. ಕೊಟ್ಟ ಮಾತಿನಂತೆ 1 ವಾರದ ಒಳಗೆ ನ್ಯಾಯಾಲಯ ರೈತ ಮುಖಂಡರು, ವಿಜ್ಞಾನಿಗಳು, ಸರ್ಕಾರಿ ಅಧಿಕಾರಿಗಳಿರುವ ದೊಡ್ಡ ಮಟ್ಟದ ಸಮಿತಿಯೊಂದನ್ನು ರಚಿಸಿದ್ದು ಈ ಸಮಿತಿ ರೈತರ ಎಲ್ಲ ಅಹವಾಲುಗಳನ್ನು ಕೇಳಿಸಿಕೊಂಡು ತ್ವರಿತಗತಿಯಲ್ಲಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತದೆ ಎನ್ನಲಾಗಿದೆ. ಅದೇ ರೀತಿ ಪ್ರತಿಭಟನೆಯನ್ನು ನಿಲ್ಲಿಸಿ ತಕ್ಷಣ ಶಂಭು ಬಾರ್ಡರ್ ಅನ್ನು ತೆರೆಯಲು ರೈತರಿಗೆ ಸರ್ವೋಚ್ಚ ನ್ಯಾಯಾಲಯ ಆದೇಶಿಸಿದೆ. ರೈತರ ಹೋರಾಟ ಕೇವಲ ರೈತರಿಗಾಗಿಯೇ ನಡೆಯಬೇಕೇ ಹೊರತು ಯಾವುದೇ ರಾಜಕೀಯ ಪ್ರೇರಿತವಾಗಿರಬಾರದು ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿದೆ. ರೈತ ಮುಖಂಡರು ಯಾವುದೇ ರಾಜಕೀಯ ಪಕ್ಷದೊಂದಿಗೆ ಗುರುತಿಸಿಕೊಳ್ಳುವುದು ಸಮಂಜಸವಲ್ಲ ಎನ್ನುವ ಅಭಿಪ್ರಾಯವನ್ನು ಸಹ ಸರ್ವೋಚ್ಚ ನ್ಯಾಯಾಲಯ ನೀಡಿದೆ. ಹೊಸ ಆವಿಷ್ಕಾರಗಳನ್ನು PPV-FRA ಅಡಿಯಲ್ಲಿ ನೋಂದಾಯಿಸಿ ಶ್ರೀ ತಿಲೋಚನ್ ಮಹಾಪಾತ್ರ. FSII ಫೆಡರೇಷನ್ ಆಫ್ ಸೀಡ್ ಇಂಡಸ್ಟ್ರಿ ಇಂಡಿಯಾನವರು ಹೈದರಾಬಾದ್ನಲ್ಲಿ ಸೆಪ್ಟೆಂಬರ್ 6ರಂದು 1 ದಿನದ ಸಭೆಯನ್ನು ಆಯೋಜಿಸಿದ್ದರು. ಬೌದ್ಧಿಕ ಆಸ್ತಿ ಹಕ್ಕಿನ ಕುರಿತು ರೈತರಿಗೆ, ಬೀಜೋತ್ಪಾದನೆ ಮಾಡುವ ಕಂಪನಿಗಳಿಗೆ ಮತ್ತು ಸಂಶೋಧಕರಿಗೆ ತಿಳಿಸಿಕೊಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ತಿಲೋಚನ್ ಮಹಾಪಾತ್ರ ಅವರು ವಹಿಸಿಕೊಂಡಿದ್ದರು. ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಮತ್ತು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಮಾಜಿ ನಿರ್ದೇಶಕರಾಗಿದ್ದ ಇವರು ಸದ್ಯಕ್ಕೆ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಆ್ಯಂಡ್ ಫಾರ್ಮರ್ ರೈಟ್ಸ್ ಅಥಾರಿಟಿ ಅಥವಾ ಸಸ್ಯ ಪ್ರಭೇದಗಳ ರಕ್ಷಣೆ ಮತ್ತು ರೈತರ ಹಕ್ಕು ಪ್ರಾಧಿಕಾರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ರೈತರನ್ನು ಉದ್ದೇಶಿಸಿ ಮಾತನಾಡಿದ ಇವರು PPV-FRA ಸಂಶೋಧಕರ ಬೌದ್ಧಿಕ ಆಸ್ತಿ ಹಕ್ಕನ್ನು ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದು ನಿಮ್ಮ ಹೊಸ ಸಂಶೋಧನೆಗಳನ್ನು, ಆವಿಷ್ಕಾರಗಳನ್ನು ಸಸ್ಯ ಪ್ರಭೇದಗಳ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರದ ಅಡಿಯಲ್ಲಿ ಪೇಟೆಂಟ್ ಮಾಡಿಸಿ ಎಂದು ಕರೆ ನೀಡಿದರು.
ಜೊತೆಗೆ ಹೊಸ ಸಂಶೋಧನೆಗಳು ಪೇಟೆಂಟ್ ಆದರೆ ಅದರಿಂದ ಸಂಶೋಧಕರಿಗೆ ಇರುವಂತಹ ಲಾಭ, ಕಾನೂನಾತ್ಮಕ ಆಧಾರಗಳ ಬಗ್ಗೆ ಸಹ ನೆರೆದಿರುವ ರೈತರಿಗೆ, ಖಾಸಗಿ ಕಂಪನಿಯವರಿಗೆ, ಯುವ ಆವಿಷ್ಕಾರಿಗಳಿಗೆ ತಿಳುವಳಿಕೆ ನೀಡಿದರು. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಫಾರ್ಮ್ ಟಿವಿಯಲ್ಲಿ. ನಮಸ್ಕಾರ.